Good morning, my dear students. Today we shall discuss about one of the major schools of philosophy, that is the naturalism. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಅತಿ ಮುಖ್ಯವಾದ ತತ್ವಶಾಸ್ತ್ರದ ಶಾಖೆಯಾಗಿರುವಂತಹ ಅಥವಾ ಪಂಥವಾಗಿರುವಂತಹ ಅಥವಾ ಸಿದ್ಧಾಂತವಾಗಿರುವಂತಹ ನಿಸರ್ಗವಾದ ಅಥವಾ ಪ್ರಕೃತಿವಾದ ಎಂಬ ಸಿದ್ಧಾಂತದ ಬಗೆಗೆ ಚರ್ಚಿಸೋಣ. ನಿಮಗಾಗಲೇ ಗೊತ್ತಿರುವಂತೆ ಪ್ರಕೃತಿವಾದವು 4 ಗೋಡೆಗಳ ಮಧ್ಯೆ ನೀಡುವ ಸಾಂಪ್ರದಾಯಿಕ ಶಿಕ್ಷಣವನ್ನು ವಿರೋಧಿಸಿ ಮಗುವು ಯಾವುದೇ ಒತ್ತಡಗಳಿಲ್ಲದೆ, ಯಾವುದೇ ಬಂಧನಗಳಿಲ್ಲದೆ ಮುಕ್ತವಾಗಿ ಸ್ವಚ್ಛಂದವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಕಳೆಯಲು ಇದು ಪ್ರಚೋದಿಸುತ್ತದೆ. ಅಂತಹ ಒಂದು ಸಿದ್ಧಾಂತವನ್ನು ನಿಸರ್ಗವಾದ ಎಂದು ಕರೆಯುತ್ತಾರೆ. ಇಲ್ಲಿ ತರಗತಿಯ ಒಳಗಡೆ ಕೊಡುವ ಶಿಕ್ಷಣವು ಒತ್ತಾಯಪೂರ್ವಕವಾದ ಶಿಕ್ಷಣವಾಗಿರುವ ಹಿನ್ನೆಲೆಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿ, ಅಭಿರುಚಿ, ಮನೋಸಾಮರ್ಥ್ಯ, ಮನೋಧಾರಣೆ ಮುಂತಾದ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಶಿಕ್ಷಣವನ್ನು ನೀಡುವಂತಹ ಪ್ರಕ್ರಿಯೆಯನ್ನು ನಾವು ನಿಸರ್ಗವಾದ ಎಂದು ವ್ಯಾಖ್ಯಾನಿಸಬಹುದು. ಸಾಮಾನ್ಯವಾಗಿ ಆ ಹಿನ್ನೆಲೆಗಳಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಅದರಲ್ಲಿ ಮುಖ್ಯವಾಗಿ ನ್ಯಾಚುರಲಿಸಮ್ ಈಸ್ ದ ಚೀಫ್ ಇನ್ಸ್ಟ್ರೂಮೆಂಟ್ ಆರ್ ದ ಮೇನ್ ಬಿಲೀಫ್ that nothing exists behind the natural world. Instead of using supernatural or spiritual explanations, here the naturalism focuses on explanations that come from the laws of nature. ಸಾಮಾನ್ಯವಾಗಿ ಪ್ರಕೃತಿವಾದ ನಂಬುವಂಥದ್ದು ಪ್ರಾಕೃತಿಕ ಪ್ರಪಂಚದ ಆಚೆಗೆ ಏನೂ ಇಲ್ಲ. ದೆರ್ ಇಸ್ ನೋ ಅದರ್ ವರ್ಲ್ಡ್, ದೆರ್ ಇಸ್ ನೋ ಸ್ಪಿರಿಚುವಲ್ ವರ್ಲ್ಡ್. ನ್ಯಾಚುರಲಿಸಮ್ ಈಸ್ ದಿ ಬಿಲೀಫ್ ದಟ್ ನಥಿಂಗ್ ಎಕ್ಸಿಸ್ಟ್ಸ್ ಬಿಹೈಂಡ್ ದ ನ್ಯಾಚುರಲ್ ವರ್ಲ್ಡ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ಸೂಪರ್ ನ್ಯಾಚುರಲ್ ಆರ್ ದ ಸ್ಪಿರಿಚುವಲ್ ಎಕ್ಸ್ಪ್ಲನೇಷನ್ಸ್, here the naturalism focuses on explanations that come from the laws of nature. ಹಾಗಾಗಿ ಅವರು ಹೇಳೋದಿಷ್ಟು, ಸಾಮಾನ್ಯವಾಗಿ ಪ್ರಪಂಚದಲ್ಲಿ 2 ವಿಧದ ವರ್ಗಗಳಿದೆ ಅಂಥೇಳಿ ಆದರ್ಶವಾದಿಗಳು ಪ್ರತಿಪಾದನೆ ಮಾಡ್ತಾರೆ. ಆದರೆ ನಿಸರ್ಗವಾದಿಗಳು ಒಂದು ನಂಬಿಕೆಯನ್ನಿಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಪ್ರಾಕೃತಿಕ ಪ್ರಪಂಚದ ಆಚೆ ಯಾವ ಪ್ರಪಂಚವೂ ಇಲ್ಲ. ಭೌತಿಕ ಜಗತ್ತು ನಿಜವಾದ ಜಗತ್ತು. ಯಾವುದೋ ಸೂಪರ್ ನ್ಯಾಚುರಲ್ ಪವರ್ ಇಲ್ಲ ಅಥವಾ ಯಾವುದೋ ಸ್ಪಿರಿಚುವಲ್ ಎಕ್ಸ್ಪ್ಲನೇಷನ್ಸ್ ಇಲ್ಲ ಎಂಬುದು ಅವರ ಒಂದು ಅಭಿಪ್ರಾಯ. ಹಿಯರ್ ದ ನ್ಯಾಚುರಲಿಸಮ್ ಮೇನ್ಲಿ ಫೋಕಸಸ್ ಆನ್ ದ ಎಕ್ಸ್ಪ್ಲನೇಷನ್ಸ್ ದಟ್ ಕಮ್ ಫ್ರಮ್ ದ ಲಾಸ್ ಆಫ್ ನೇಚರ್. ಹಾಗಾದರೆ ಇಲ್ಲಿ ಮುಖ್ಯವಾಗಿ ನ್ಯಾಚುರಲಿಸಮ್ ಅಥವಾ ನಿಸರ್ಗವಾದ ಅಥವಾ ಪ್ರಕೃತಿವಾದ ಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು ಏನಪ್ಪ ಅಂದರೆ, ಪ್ರಕೃತಿಯ ನಿಯಮಗಳನ್ನು ಕುರಿತು ವಿವರಣೆಯನ್ನು ನೀಡುತ್ತೆ. ಪ್ರಕೃತಿಯಿಂದ ಬರುವಂತಹ ಅಂಶಗಳನ್ನು ಕುರಿತು ವಿವರಣೆಯನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತೆ. ನ್ಯಾಚುರಲಿಸಮ್ ಫೋಕಸಸ್ ಆನ್ ಎಕ್ಸ್ಪ್ಲನೇಷನ್ಸ್ ದಟ್ ಕಮ್ ಫ್ರಮ್ ದ ಲಾಸ್ ಆಫ್ ನೇಚರ್. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಮಾಡಬೇಕು. Okay, let us see what is the meaning of the naturalism. Yes, already you know that
It is a philosophical doctrine. It is a philosophical theory. It is a philosophical branch. Naturalism is a philosophical branch. It always opposes the idealism or the spiritual world in its interpretation of reality. ಸಾಮಾನ್ಯವಾಗಿ ಅದರ ಒಳಗಡೆ ಇರುವಂತಹ ಅನೇಕ ರೀತಿಯಾಗಿರುವಂತಹ ಧೋರಣೆಗಳಲ್ಲಿ ಇದನ್ನು ಕೂಡ ಒಂದು ಎಂದು ಅವರು ವಿರೋಧಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಅಂಶಗಳನ್ನು ಕೂಡ ಗಣನೆಗೆ ಹೆಚ್ಚು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಎಸ್, ನ್ಯಾಚುರಲಿಸಮ್ ಇಸ್ ಕನ್ಸರ್ನ್ ವಿತ್ ದಿ ನ್ಯಾಚುರಲ್ ಸೆಲ್ಫ್ ಆರ್ ದ ರಿಯಲ್ ಸೆಲ್ಫ್. It contends that the ultimate reality is matter. Ultimate reality is matter. And not mind or spirit. ಸಾಮಾನ್ಯವಾಗಿ ಇವರು ಯಾವುದನ್ನು ಹೆಚ್ಚು ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂದರೆ, ಮನಸ್ಸು ಇವರಿಗೆ ಮುಖ್ಯ ಅಲ್ಲ ಅಥವಾ ಸ್ಫೂರ್ತಿಗಳು ಮುಖ್ಯ ಅಲ್ಲ, ಇವರಿಗೆ ವಿಷಯ ಭೌತಿಕ ಜಗತ್ತು ಮುಖ್ಯ ಆಗುತ್ತೆ, ಭೌತಿಕ ಪ್ರಪಂಚ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನ್ಯಾಚುರಲಿಸಮ್ ಅನ್ನುವಂಥ ಸಿದ್ಧಾಂತ ರೂಪುಗೊಳ್ಳುತ್ತೆ. ನ್ಯಾಚುರಲಿಸಮ್ ಇಸ್ ಎ ಫಿಲಾಸಾಫಿಕಲ್ ಡಾಕ್ಟ್ರಿನ್. ಇಟ್ ಈಸ್ ಅಪೋಸಿಟ್ ಟು ಐಡಿಯಾಲಿಸಮ್. ಆದರ್ಶವಾದವನ್ನು ವಿರೋಧಿಸುತ್ತೆ. ಅವರ ಸಿದ್ಧಾಂತಗಳನ್ನು, ಅವರ ತತ್ವಗಳನ್ನು ಇದು ಒಪ್ಪುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನಿಸರ್ಗವಾದ ಎಂಬ ತತ್ವವನ್ನು ಬಳಕೆ ಮಾಡಿಕೊಳ್ಬೇಕು. ಓಕೆ, ಈಗಾಗಲೇ ನಿಸರ್ಗವಾದದ ಕೆಲವು ವ್ಯಾಖ್ಯೆಗಳು ಕೂಡ ನಿಮ್ಮ ಗಮನಕ್ಕೆ ಬಂದಿರೋದನ್ನು ಕೂಡ ನಾವು ನೋಡ್ತೇವೆ ಅಲ್ವಾ. ಸಾಮಾನ್ಯವಾದ ದೃಷ್ಟಿಯಲ್ಲಿ ಕೂಡ 4 ಗೋಡೆಗಳ ಮಧ್ಯೆ ಅಂತ ನಾನು ನಿಮಗೆ ಹೇಳಿದೆ. ಆ ಹಿನ್ನೆಲೆಯಲ್ಲೂ ಕೂಡ ಪ್ರಕೃತಿವಾದ ಅಥವಾ ನಿಸರ್ಗವಾದವನ್ನು ನಾವು ಹೆಚ್ಚು ಗಣನೆಗೆ ತಂದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಈ ಎಲ್ಲ ಸಿದ್ಧಾಂತಗಳು ಕೂಡ ಈ ಪ್ರಕೃತಿವಾದದ ಮೇಲ್ನೋಟಕ್ಕೆ ಇರುವಂತಹ ಸಿದ್ಧಾಂತಗಳೇ. Naturalism is the metaphysics which considers the nature as the whole reality. ಸಾಮಾನ್ಯವಾಗಿ ಅವೆಲ್ಲ ತತ್ವ ಸಿದ್ಧಾಂತಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಇರುವ ಅಂಶಗಳೇ ಅಲ್ವಾ. ಹಾಗಾಗಿ ಅವೆಲ್ಲವನ್ನೂ ಕೂಡ ನಾವು ಸಾಧ್ಯತೆಗಳಿಂದ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೌದು, ಯಾರು ಬೇಕಾದರೂ ಆ ಅಂಶಗಳನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡ್ಬೋದು. ಇದು ದ ಮೈನ್ ಪ್ರೊಪೋನೆಂಟ್ ಆಫ್ ದಿಸ್ ಥಿಯರಿ ವಾಸ್ ದ ರೂಸೋ ಅಂತ ನೀವೇನು ಫ್ರಾನ್ಸಿನ ಕ್ರಾಂತಿಯಲ್ಲಿ ಬಂದಂತಹ ಬರಹಗಾರನ ಪ್ರಯತ್ನವನ್ನು ತಿಳ್ಕೊಳ್ತಿರಲ್ವ, ಆ ವ್ಯಕ್ತಿ ಇದರ ಮುಖ್ಯ ಪ್ರತಿಪಾದಕ ಆಗ್ತಾರೆ. ಮಗು ಜನ್ಮತಃ ಉತ್ತಮ ವ್ಯಕ್ತಿಯಾಗಿ ಜನಿಸುತ್ತದೆ ಅವ್ರು ಹೇಳುವಂಥ ಹೇಳಿಕೆಗಳದು. ಆದರೆ ಬೆಳೆಯುತ್ತಾ ಈ ಕಲ್ಮಶವಾದ ಸಮಾಜದ ಜೊತೆಗೂಡಿ ತಾನೂ ಕಲ್ಮಶವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಶಿಕ್ಷಣವನ್ನು ಕಲ್ಮಶ ಸಮಾಜದ ಜೊತೆಗೂಡಿ ತಾನೂ ಕಲ್ಮಶವಾಗುತ್ತೆ. ಹಾಗಾಗಿ ಈ ಥರದ ವ್ಯಕ್ತಿಯನ್ನು ಅಥವಾ ಶಿಕ್ಷಣವನ್ನು ಕಲ್ಮಶ ಸಮಾಜದಿಂದ ದೂರವಿದ್ದುಕೊಂಡು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಮಗುವಿನ ಇಚ್ಛೆಗೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡಬೇಕೆಂದು ಪ್ರತಿಪಾದಿಸಿದರು. ಇದು ರೂಸೋರವರ ಹೇಳಿಕೆ ಕೂಡ ಇದಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಫಿಲಾಸಫಿ ಥಿಯರಿಯನ್ನು ಅಥವಾ ಇದರ ಸಿದ್ಧಾಂತಗಳನ್ನು ಮುಖ್ಯವಾಗಿ ಅರಿಯುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ಸಮ್ ಡೆಫಿನಿಷನ್ಸ್ ರಿಗಾರ್ಡಿಂಗ್ ಟು ದ ನ್ಯಾಚುರಲಿಸಮ್. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಾಖ್ಯೆಗಳನ್ನು ನೋಡಿದರೆ ನಮಗೆ ಇದರ ಪರಿಕಲ್ಪನೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಡೆಫಿನೇಷನ್ಸ್ ಆಫ್ ದ ಕರಿಕ್ಯುಲಮ್. ಓಕೆ, ಅಕಾರ್ಡಿಂಗ್ ಟು D.M. Datta, he was the philosopher. According to him, the philosophy means, here the idealism holds that ultimate reality is spiritualization. ಹೌದಾ? Ultimate aim is the spiritualization.
Okay, here the main aim of the idealism or idealism is spiritualism. You know that ಬಹಳಷ್ಟು ಮುಖ್ಯವಾಗಿ ಇರುವಂತಹ ತತ್ವಶಾಸ್ತ್ರದ ಸಿದ್ಧಾಂತಗಳಲ್ಲಿ ಅದು ಕೂಡ ಒಂದು ಅಲ್ವಾ. ಹಾಗಾಗಿ ಅವ್ರು ಹೇಳೋದೇನು, ಐಡಿಯಲಿಸಮ್ ಹೋಲ್ಡ್ಸ್ ದಟ್ ಅಲ್ಟಿಮೇಟ್ ರಿಯಾಲಿಟಿ ಈಸ್ ಸ್ಪಿರಿಚುಯಾಲಿಸಮ್. ಬಟ್ ಹಿಯರ್ ದ ನ್ಯಾಚುರಲಿಸಮ್ ಅಪೋಸಸ್ ದಟ್ ಸ್ಪಿರಿಚುಯಾಲಿಸಮ್. Okay, another definition is Rusk. According to Rusk, naturalism is philosophical position adopted by those who approach philosophy from purely scientific point of view. Naturalism is the philosophical position adopted by those who approach philosophy for ಪ್ಯೂರ್ಲಿ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ. ಹೇಳ್ತಾರೆ ನಿಸರ್ಗವಾದವು ಸಂಪೂರ್ಣವಾಗಿ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಂಡಿರುವಂಥದ್ದಾಗಿದೆ. ರಸ್ಕ್ ಅವರ ಅಭಿಪ್ರಾಯ. ರಸ್ಕ್ ಅವರ ಪ್ರಕಾರ ನಿಸರ್ಗವಾದ ಅಥವಾ ಪ್ರಕೃತಿವಾದ ಎಂದರೆ ನಿಸರ್ಗವಾದವು ಒಂದು ತತ್ವಶಾಸ್ತ್ರದ ವಿಧವಾಗಿದ್ದು ಅದು ಸಂಪೂರ್ಣವಾಗಿ ಎಲ್ಲ ಕ್ರಮಗಳನ್ನು, ತತ್ವಶಾಸ್ತ್ರದ ಎಲ್ಲ ಕ್ರಮಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅಳವಡಿಸಿಕೊಂಡಿದೆ. ಅದನ್ನು ಅವರು ನ್ಯಾಚುರಲಿಸಮ್ ಎಂದು ಕರೆಯುತ್ತಾರೆ. Here, naturalism is not a science but an assertion about the science. According to R.B. Perry. R.B. Perry ಅವರ ಒಂದು ವ್ಯಾಖ್ಯಾನ ನಾವು ಗಮನಿಸೋದಾದರೆ, here the naturalism is not to science but an assertion about the science. More specifically, it is the assertion that scientific knowledge is final, leaving no room for extra scientific or the philosophical knowledge. ಅವರ ಪ್ರಕಾರ, ಆರ್ ಬಿ ಪೆರಿ ಅವರ ಪ್ರಕಾರ, ನಿಸರ್ಗವಾದವು ಒಂದು ವಿಜ್ಞಾನದ ಮನೋಭಾವನೆಯಲ್ಲ, ನಿಜವಾದ ವಿಜ್ಞಾನವಲ್ಲ, ಆದರೆ ಅದು ವಿಜ್ಞಾನವಾಗಿದೆ, ವಿಜ್ಞಾನದ ಮನೋಭಾವನೆಯಾಗಿದೆ. ಹೆಚ್ಚು ನಿರ್ದಿಷ್ಟವಾಗಿ ವೈಜ್ಞಾನಿಕ ಜ್ಞಾನಗಳನ್ನು ತರುವಂತಹ ಪ್ರಯತ್ನ ಮಾಡುತ್ತೆ. ಹೆಚ್ಚಾಗಿ ವೈಜ್ಞಾನಿಕ ಅಥವಾ ತಾತ್ವಿಕ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಪ್ರಯತ್ನ ಮಾಡುತ್ತೆ. ಆ ಡೆಫಿನೇಷನ್ನ ನಾವಲ್ಲಿ ನೋಡ್ಬೋದು. ಓಕೆ, ಜೆ.ಎಸ್. ರಾಸ್ರವರ ಡೆಫಿನೇಷನ್ ನೋಡಿಕೊಂಡು ನಾವು ಮುಂದೆ ಹೋಗೋಣ. According to him, naturalism is a loosely applied in educational theory to systems of training that are not dependent on schools and books but on the manipulation of the actual life of the educated. ಸಾಮಾನ್ಯವಾಗಿ ಇವೆಲ್ಲ ಸಿದ್ಧಾಂತಗಳು ಕೂಡ ಆ ದೃಷ್ಟಿಯಲ್ಲೇ ಬೆಳವಣಿಗೆನ ಹೊಂದಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು. ಸಾಮಾನ್ಯವಾಗಿ ಶೈಕ್ಷಣಿಕ ವ್ಯವಸ್ಥೆಗೆ ಒಂದು ಶಿಕ್ಷಣದ ಸಿದ್ಧಾಂತಗಳನ್ನು ತಂದುಕೊಡುವಲ್ಲಿ ನಿಸರ್ಗವಾದವು ತನ್ನದೇ ಆದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಇವತ್ತು ಆಗಬೇಕಾಗಿದೆ. Okay, let us see what are the principles of the naturalism. What are the principles of the naturalism? ಹಾಗಾದರೆ ನಾವೀಗ ಹೇಗೆ ಆದರ್ಶವಾದದ ತತ್ವಗಳನ್ನು ನೋಡ್ಕೊಂಡಿವಲ್ವ, ಅದೇ ಥರನಾಗಿ ನಾವು ಇವತ್ತು ನಿಸರ್ಗವಾದದ ತತ್ವಗಳನ್ನು ಕೂಡ ಕೆಲವೊಂದನ್ನು ನೋಡುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿ ನಡೆಯಬೇಕು. Yes, the first one is the main important thing, that is nature is the final reality. Nature is the final reality.
According to the naturalism, nature is the supreme. ನಿಸರ್ಗವೇ ಒಂದು ನಿಜವಾದ ಪ್ರಪಂಚ. ಒಂದನೇ ತತ್ವ ಹೇಳೋದಾದ್ರೆ ಅವರ ಪ್ರಕಾರ ನೇಚರ್ ಇಸ್ ದಿ ಫೈನಲ್ ರಿಯಾಲಿಟಿ. ಅದಕ್ಕೆ ನಾವು ರೂಸರ್ ಅವರ ಹೇಳಿಕೆ ನೋಡ್ತೀವಿ, ಬ್ಯಾಕ್ ಟು ನೇಚರ್, ನಿಸರ್ಗಕ್ಕೆ ಹಿಂದಿರುಗಿ ಎಂದು ಕರೆ ಕೊಡ್ತಾರೆ ಮನುಷ್ಯರಿಗೆ. ವೈ ಕಾಲ್ಡ್ ಲೈಕ್ ದಟ್? ಬಿಕಾಸ್ ದ ನೇಚರ್ ಈಸ್ ಎ ರಿಯಲ್ ವರ್ಲ್ಡ್. There is no supernatural power or supremacy or spiritual view in the idealism or any other philosophical thoughts. Nature is the final reality. That's why back to nature. This is the call, statement from the Rousseau. ರೂಸರ್ ಅವರು ನಿಸರ್ಗದೆಡೆಗೆ ನಡೆಯಿರಿ. ನೀವು ಇತಿಹಾಸದಲ್ಲಿ ಓದಬೇಕಾದ್ರೆ ಅಂಶಗಳು ನೆನಪು ಬಂದಿರುತ್ತೆ. ಯಾಕೆ ಹೇಳಿದ್ದಾರೆ ನಿಸರ್ಗದೆಡೆಗೆ ನಡೆಯಿರಿ ಅಂದರೆ, ಹೋಗಿ ನಿಸರ್ಗಕ್ಕೆ ಹೋಗಿ, ನೇಚರಿಗೆ ಹೋಗಿ, ಎಲ್ಲವನ್ನ ಕಲಿಸುತ್ತೆ. ಪ್ರತಿಯೊಂದು ಅಂಶಗಳು ಕೂಡ ಅಡಕವಾಗಿದೆ ನಿಸರ್ಗದಲ್ಲಿ. ಹಾಗಾಗಿ ಪ್ರಕೃತಿಯ ಕಡೆಗೆ ನಡೆಯಿರಿ, ನಿಸರ್ಗದೆಡೆ ನಡೆಯಿರಿ, ಪ್ರಕೃತಿಯ ಮಡಿಲಿನಲ್ಲೇ ಬೆಳೆಯಿರಿ ಅನ್ನುವಂಥದ್ದು ಮಕ್ಕಳಿಗೆ ಕೊಟ್ಟಿರುವಂಥ ಉದಾಹರಣೆಗಳು. ಬಿಕಾಸ್ all the things originated from the matter, all the things originated from the nature, all are ultimately to be reduced to matter. Matter takes different forms. ಯಾಕೆಂದರೆ ಎಲ್ಲ ವಿಷಯಗಳು, ಎಲ್ಲ ವಸ್ತುಗಳು ಉಗಮವಾಗುವಂಥದ್ದು ಪರಿಸರದಿಂದಲೇ. ಏನಾದರೂ ಸ್ವಂತ ಮಾಡ್ಕೊಂಡಿದ್ದೀರಾ ನೀವು? ಮನುಷ್ಯ ಯಾವುದಾದ್ರೂ ಕೃತಕವಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾನ? ಇಲ್ಲ ಅಲ್ವಾ? ಪರಿಸರದಿಂದಲೇ ಬಂದಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಬೇರೆ ಬೇರೆ ರೂಪದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ಎಲ್ಲ ಅಂತಿಮವಾದ ಅಂಶಗಳು ಪರಿಸರದಲ್ಲಿಯೇ ಉಗಮವಾಗಿರುವಂಥದ್ದು. ದಟ್ಸ್ ವೈ ನೇಚರ್ ಇಸ್ ದಿ ಫೈನಲ್ ಆ್ಯಂಡ್ ಆಲ್ಸೋ ರಿಯಾಲಿಟಿ. ದ ಸೆಕೆಂಡ್ ಪ್ರಿನ್ಸಿಪಲ್ಸ್ ಆಫ್ ದ ನ್ಯಾಚುರಲಿಸಮ್. Mind is the brain functioning and brain is matter. According to the naturalism, here the mind is not important. According to them, the brain is the important, because the brain is visible thing, because the brain is physical factor, brain is presence in the human body, but the mind is the only functioning organ of the brain, functioning way of the brain. ನಾವು ಹೇಳ್ತೀವಿ ಅಷ್ಟೇ, ಆತ್ಮ ಎಲ್ಲಿದೆ, ಮನಸ್ಸು ಎಲ್ಲಿದೆ ಅಂದರೆ ತಕ್ಷಣ ಬಿಟ್ಕೊಂಡು ಹೇಳ್ತೀವಿ ಆತ್ಮ ಇಲ್ಲಿದೆ ಅನ್ನೋ ಒಂದು ಕಲ್ಪನೆ, ಒಂದು ಇಮ್ಯಾಜಿನೇಷನ್. ಬಟ್ ಆ ಆತ್ಮಕ್ಕೆ ದಾರಿ, ಆತ್ಮದ ಮಾರ್ಗಕ್ಕೆ ದಾರಿ ಯಾವುದು? ಬ್ರೈನ್. ಮೆದುಳಿಲ್ಲದೆ ಹೋದರೆ ಮನುಷ್ಯನ ಸಂಪೂರ್ಣ ವ್ಯವಸ್ಥೆ ನಿಂತು ಹೋಗುತ್ತೆ. ದಟ್ಸ್ ವೈ ದ ಮೈಂಡ್ ಇಸ್ ದ ಬ್ರೈನ್ ಫಂಕ್ಷನಿಂಗ್ ಆ್ಯಂಡ್ ಬ್ರೈನ್ ಇಸ್ ದ ಮ್ಯಾಟರ್. ಹಾಗಾಗಿ ಅವರೇನು, ಬ್ರೈನ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ನೇಚರ್, ಕೃತಕ, ಪ್ರಕೃತಿ ಕೊಟ್ಟಿರುವಂಥದ್ದು, ಅದಕ್ಕೆ ಹೆಚ್ಚು ಮನಸ್ಸನ್ನು ಕೊಡ್ತಾರೆ. ಎಲ್ಲೋ ಮನಸ್ಸಿದೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಡಬೇಕು. ನೋ, ಆ ಥರದ ವಿಚಾರಗಳಿಗೆ ಅವಕಾಶಗಳೇ ಇಲ್ಲ. ಆ ಥರದ ವಿಚಾರಗಳಿಗೆ ಅವಕಾಶಗಳೇ ಇಲ್ಲ. ಹಾಗಾಗಿ ಅವನು ಕೊಡಲಿಕ್ಕೆ ಕೂಡ ಸಾಧ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಆಗಬೇಕಷ್ಟೆ. ಮನುಷ್ಯ ನಿಜವಾಗಿ ಬೆಲೆ ಕೊಡಬೇಕಾಗಿರುವಂಥದ್ದು ತನ್ನ ಮೆದುಳಿಗೆ ಹೊರತು ಮನಸ್ಸಿಗಲ್ಲ ಅನ್ನುವಂಥದ್ದು ಇವರ ಅಭಿಪ್ರಾಯ. ಥರ್ಡ್ ಪ್ರಿನ್ಸಿಪಲ್ಸ್ ಬರ್ತದೆ. ಆಲ್ ಟೈಪ್ಸ್ ಆಫ್ ಮೆಂಟಲ್ ಆಕ್ಟಿವಿಟೀಸ್, ಇಮ್ಯಾಜಿನೇಷನ್ಸ್, ಥಿಂಕಿಂಗ್, ರೀಸನಿಂಗ್ ಎಟ್ಸೆಟ್ರಾ ಆರ್ ದಿ ಫಂಕ್ಷನ್ಸ್ ಆಫ್ ದ ಬ್ರೈನ್. ಬ್ರೈನ್ ಏನು ಕೆಲಸ ಮಾಡುತ್ತೆ? ಎಲ್ಲ ವಿಧವಾದ ಮಾನಸಿಕ ಚಟುವಟಿಕೆಗಳನ್ನು, ಟಾಸ್ಕ್ಗಳನ್ನು ಅದು ಡೈರೆಕ್ಟ್ ಮಾಡುತ್ತೆ. ಕಲ್ಪನೆಯನ್ನು ಮಾಡುತ್ತೆ, ಯೋಚನೆಯನ್ನು ಮಾಡುತ್ತೆ, ವಿವೇಚನೆಯನ್ನು ಮಾಡುತ್ತೆ, ತರ್ಕವನ್ನು ಮಾಡುತ್ತೆ. ಸೊ ದಟ್ ದೀಸ್ ಆರ್ ಆಲ್ ದ ಮೈನ್ ಫಂಕ್ಷನ್ಸ್ ಆಫ್ ದಿ ಬ್ರೈನ್. ದಟ್ಸ್ ವೈ ದ ಬ್ರೈನ್ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ ಆರ್ ಅಲ್ಟಿಮೇಟ್ ಮ್ಯಾಟರ್ ಇನ್ ದ ಹ್ಯೂಮನ್ ಬಾಡಿ. ದಟ್ಸ್ ವೈ ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಬ್ರೈನ್. Then the fourth principle, that is
The entire universe is governed by the laws of the nature. Entire universe. It is only governed by the laws of the nature, which are unchangeable. Science reveals the mysteries of nature. Hence, only that the ultimate reality is the nature. That's why the naturalism theory proposes the entire universe is governed by the laws of the nature, which are the unchangeable. According to them, the science is the ultimate reality of the life. Nature is the ultimate reality of the life. ಇವತ್ತು ಹೇಳುತ್ತೆ ಇಡೀ ವಿಶ್ವವೇ ಪ್ರಕೃತಿಯಿಂದ ಆಳಲ್ಪಡುತ್ತೆ, ಪ್ರಕೃತಿಯ ನಿಯಮಗಳಿಗೆ ಒಳಪಡುತ್ತೆ. ಯಾವುದನ್ನೂ ಕೂಡ ಮನುಷ್ಯನಿಂದ ಬದಲಾವಣೆ ಮಾಡಲು ಸಾಧ್ಯನೇ ಇಲ್ಲ. ಬದಲಾವಣೆ ಮಾಡಿದ್ದೇ ಆದರೆ ಅದು ಕೇವಲ ತಾತ್ಕಾಲಿಕ. ವಿಜ್ಞಾನ ಬೇಕಾದರೆ ಅದ್ಭುತಗಳನ್ನು ಮಾಡಬಹುದು, ಆದರೆ ಫೈನಲ್ ಆಗಿರುವಂಥದ್ದು ನಿಸರ್ಗದ ಕೈಲಿದೆ. ದಟ್ಸ್ ವೈ ನಿಸರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ನೋಡಿ, ನಾವೆಲ್ಲ ಕೆಲವೊಮ್ಮೆ ಮಾತಾಡ್ತಾ ಇರ್ತೀವಿ, ಎಲ್ಲ ಪ್ರಕೃತಿ ಹೆಚ್ಚು ಮಳೆ ಆದರೆ, ಹೆಚ್ಚು ಬಿಸಿಲಾದರೆ, ಅಥವಾ ಏನೇ ತೊಂದರೆಗಳಾದರೂ ಕೂಡ ಪ್ರಕೃತಿಯ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. The fifth one is, there is no God or spirit. There is no God or spirit. According to the naturalist, there is no God or spirit. ದೇವರು ಇಲ್ಲ, ಅಥವಾ ಯಾವುದೋ ಒಂದು ಆಧ್ಯಾತ್ಮ ಇಲ್ಲ ಅನ್ನುವ ಕಲ್ಪನೆ ಅವರು. ದೇರ್ ಆರ್ ನೋ ಹೈಯರ್ ಆರ್ ಎಟರ್ನಲ್ ವ್ಯಾಲ್ಯೂಸ್. ಸಿಕ್ಸ್ತ್ ಒನ್ ಇದು ಆ್ಯಕ್ಚುಲಿ, ಸಿಕ್ಸ್ತ್ ಒನ್. ದೇರ್ ಆರ್ ನೋ ಹೈಯರ್ ಆರ್ ಎಟರ್ನಲ್ ವ್ಯಾಲ್ಯೂಸ್. ಯಾವುದೇ ರೀತಿಯ ಅತ್ಯಾಧುನಿಕ ಆದರ್ಶ ಮೌಲ್ಯಗಳು ಪ್ರಪಂಚದಲ್ಲಿ ಬಿಂಬಿತವಾಗಿಲ್ಲ, ಆದರೆ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ದರ್ ಇಸ್ ಎ ನೋ ಸ್ಪಿರಿಚುವಲ್ ಗೋಲ್ ಆರ್ ಐಡಿಯಲ್ ಆಫ್ ಹ್ಯೂಮನ್ ಲೈಫ್. Man himself creates values in interaction with the environment in which he is placed. ಮನುಷ್ಯ ತನ್ನಷ್ಟಕ್ಕೆ ತಾನು ಮೌಲ್ಯಗಳನ್ನು ಸೃಷ್ಟಿ ಮಾಡಿಕೊಳ್ತಾನೆ ಅಷ್ಟೆ. ಯಾಕೆಂದರೆ ಮತ್ತೊಬ್ಬರ ಜೊತೆ ತನ್ನ ಸಂಭಾಷಣೆಗಾಗಿ, ತನ್ನ ಪರಸ್ಪರ ಅನುಕರಣೆಗಾಗಿ, ಅಥವಾ ತಾನು ಅದನ್ನು ಮಾತನಾಡಲಿಕ್ಕಾಗಿ ಮೌಲ್ಯಗಳನ್ನು ಕ್ರಿಯೇಟ್ ಮಾಡಿಕೊಳ್ತಾನೆ ಅಷ್ಟೆ. ಹಾಗಾಗಿ ಮೌಲ್ಯಗಳು ಇಲ್ಲಿ ಅತಿ ಮುಖ್ಯ ಎಂದು ಭಾವಿಸುತ್ತಾರೆ. Okay, the sixth one is follow nature. Another important principles, that is follow nature. ನಾನು ಆಗಲೇ ಹೇಳಿದೆ ಬ್ಯಾಕ್ ಟು ನೇಚರ್, ರಿಟರ್ನ್ ಟು ನೇಚರ್ ಅಂತ ನಾನು ಹೇಳಿದೆ. ಹಾಗಾಗಿ ಮತ್ತೊಂದು ಪ್ರಿನ್ಸಿಪಲ್ ಯಾವುದಿಲ್ಲಿ? ಫಾಲೋ ನೇಚರ್. ಫಾಲೋ ನೇಚರ್ ಇಸ್ ದಿ ಗ್ರೇಟೆಸ್ಟ್ ಸ್ಲೋಗನ್ ಆಫ್ ದಿ ನ್ಯಾಚುರಲಿಸಮ್ ಇನ್ ಎಜುಕೇಷನ್. ಶಿಕ್ಷಣದಲ್ಲಿ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಈ ಸ್ಲೋಗನ್ ಕೊಟ್ಟಿರುವಂತಹ ರೂಸೋ ರವರು ಕೂಡ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಪ್ರಕೃತಿ ಎಡೆಗೆ ನಡೆಯಿರಿ. ದಟ್ಸ್ ವೈ ಇಟ್ ಈಸ್ ದ ಗ್ರೇಟೆಸ್ಟ್ ಸ್ಲೋಗನ್ ಆಫ್ ನ್ಯಾಚುರಲಿಸಮ್ ಇನ್ ಎಜುಕೇಷನ್. ಹಿಯರ್ ದ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ದ ನ್ಯಾಚುರಲಿಸ್ಟ್ಸ್ ಬಿಲೀವ್ takes place in the natural environment rather than an artificially designed atmosphere of the school. ಸಾಮಾನ್ಯವಾಗಿ ನಾವು ಸ್ವಾಭಾವಿಕ ಬೆಳವಣಿಗೆಗೆ ಮಗುವಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಆದರೆ ನಿಸರ್ಗವಾದಿಗಳು ಅಥವಾ ಪ್ರಕೃತಿವಾದಿಗಳು ನಂಬುವಂಥದ್ದು ಪರಿಸರದಲ್ಲಾಗುವಂತಹ ಬದಲಾವಣೆಗಳು ಹೆಚ್ಚು ಕೃತಕತೆಯಿಂದ ಕೂಡಿರಬಾರ್ದು. ಆದರೆ ಶಿಕ್ಷಕ ಶಾಲೆಯಲ್ಲಿ ಇವತ್ತು ಕೃತಕ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೇವೆ. The child occupies the central position in the educative process. Seventh one. The child occupies the central position in the educative process. Here the child should be educated according to his nature, according to his attitudes or interest. But it is the child himself rather than the educator, the school, the book or the subject of the study that should be in the foreground of the educational picture. ಏಳನೇ ತತ್ವ ಏನು ಹೇಳುತ್ತೆ? ಮಗುವು ಶಿಕ್ಷಣದ ಪ್ರಕ್ರಿಯೆಯ ಕೇಂದ್ರ ಬಿಂದುವಾಗಿದೆ.
ಮಕ್ಕಳು ಶೈಕ್ಷಣಿಕ ಪ್ರಕ್ರಿಯೆಯ ಕೇಂದ್ರ ಬಿಂದುಗಳಾಗಿರ್ತಾರೆ. ಹಾಗಾಗಿ ಪರಿಸರವಾದಿಗಳ ಪ್ರಕಾರ ಆ ಎಲ್ಲ ಅಂಶಗಳು ಮಕ್ಕಳನ್ನೇ ಕೇಂದ್ರೀಕರಿಸಿಕೊಂಡು ರಚನೆಯಾಗಬೇಕು ಅನ್ನುವಂಥದ್ದು ಅವರ ಒಂದು ವಾದ. ಓಕೆ, ದ ನೆಕ್ಸ್ಟ್ ಒನ್ ಈಸ್, ದ ಏಯ್ತ್ ಒನ್ ಈಸ್, ದ ನ್ಯಾಚುರಲಿಸ್ಟ್ ಅಡ್ವೊಕೇಟ್ ಫ್ರೀಡಮ್ ಇನ್ ಎಜುಕೇಷನ್. The naturalist advocate freedom in education. Only under freedom the naturalists believe the child can grow in his natural way. ಹಾಗಾಗಿ ಅವ್ರು ನಂಬುವಂಥದ್ದು ಮಗು ಕೇವಲ ಕ್ರಮೇಣವಾಗಿ ತನ್ನ ಹಾದಿಯಲ್ಲಿ, ಸ್ವಂತ ಹಾದಿಯಲ್ಲಿ ತಾನೇ ಬೆಳೆಯಬೇಕು. Only under freedom the naturalists believe the child can grow in his natural way. Yes, of course, the child is good, not an evil being. Being born good, he remains good. When all opportunity to fear and hate is abolished, child is good. ಮಗು ಹುಟ್ಟುತ್ತಲೇ ಒಳ್ಳೆಯದು, ನಾಟ್ ಆನ್ ಎವಿಲ್ ಬೇಯಿಂಗ್. ಕೆಟ್ಟದಾಗಿ ಯಾವ ಮಗು ಹುಟ್ಟೋದಿಲ್ಲ. ಬಟ್ ಬೀಯಿಂಗ್ ಬೋರ್ನ್ ಗುಡ್, ಹಿ ರಿಮೇನ್ಸ್ ಗುಡ್. ಹುಟ್ಟುವಾಗ ಮಗು ಒಳ್ಳೆಯವನೇ ಆಗಿರ್ತಾನೆ. ವೆನ್ ಆಲ್ ಆಪರ್ಚುನಿಟಿ ಟು ಫಿಯರ್ ಆ್ಯಂಡ್ ಹೇಟ್ ಈಸ್ ಅಬಾಲಿಶ್ಡ್. ಆದರೆ ಎಲ್ಲಿ ಅವನು ಪ್ರಪಂಚಕ್ಕೆ ಅಥವಾ ಪರಿಸರದ ಸಂಪರ್ಕ ಹೊಂದಿದಾಗ ಅಲ್ಲಿನ ಸನ್ನಿವೇಶಗಳಿಗೆ ಅನುಗುಣವಾಗಿ ಅವನು ಕಲುಷಿತಗೊಳ್ತಾನೆ, ಹೆದರಿಕೆ ಶುರುವಾಗುತ್ತೆ, ಪ್ರತಿಯೊಂದನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಚೈಲ್ಡ್ ಈಸ್ ಗುಡ್, ನಾಟ್ ಆ್ಯನ್ ಎವಿಲ್ ಬೀಯಿಂಗ್. ಯಾವುದೇ ಮಗು ಹುಟ್ಟುತ್ತಾ ಕೆಟ್ಟದಾಗಿರೋದಿಲ್ಲ, ಆದರೆ ಪರಿಸರ ಅವನನ್ನು ಆ ರೀತಿ ಮಾಡುತ್ತೆ. ಹಾಗಾದ್ರೆ ನಮ್ಮ ಕೆಲಸ ಏನು? ಆ ಹಿನ್ನೆಲೆಯಲ್ಲಿ ಅವರನ್ನು ಒಳ್ಳೆ ದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಯಾವುದೇ ವಿಚಾರಗಳು ಕೂಡ ಅಷ್ಟು ಸುಲಭ ಸಾಕ್ಷ್ಯವಾಗಿ ಇರಲಿಕ್ಕೆ ಸಾಧ್ಯತೆ ಆಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ಇಲ್ಲಿ ಇರಬೇಕಾಗತ್ತೆ ಅನ್ನುವಂತಹ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು. ದ ನೈನ್ತ್ ಒನ್ ಈಸ್, ಇನ್ಸ್ಟಿಂಕ್ಟ್ಸ್ ಶುಡ್ ಬಿ ದ ಮೈನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಎಜುಕೇಷನ್. ಇನ್ಸ್ಟಿಂಕ್ಟ್ಸ್ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತ ಹೇಳಿ ಕರೀತೇವೆ. ಸಾಮಾನ್ಯವಾದ ದೃಷ್ಟಿಯಲ್ಲಿ ಸಾಕಷ್ಟು ಅಂಶಗಳು ಇದೆ. ಬೇಸಿಕ್ ಆಗಿರುವಂಥ ಮಗುವಿನ ಲಾಲನೆ ಪಾಲನೆಗಿರುವಂತಹ ಅನೇಕ ಅಂಶಗಳನ್ನು ಕೂಡ ನಾವು ಆ ದೃಷ್ಟಿಯಲ್ಲೇ ಕರೆಯೋದು, ವ್ಯಾಖ್ಯಾನ ಮಾಡುವಂಥ ಪ್ರಯತ್ನ ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಅವೆಲ್ಲವೂ ಕೂಡ ಮನುಷ್ಯನ ಮಿಳಿತವನ್ನು ಅಥವಾ ಮನುಷ್ಯನ ಸಂದರ್ಭಗಳನ್ನು ಅಥವಾ ಮನುಷ್ಯನ ಶಕ್ತಿಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಇವತ್ತು ಅತಿ ಮುಖ್ಯ. ಇನ್ಸ್ಟಿಂಕ್ಟ್ಸ್ ಶುಡ್ ಬಿ ದ ಮೈನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ದ ಎಜುಕೇಷನ್. ಅಂದರೆ ಮೂಲ ಪ್ರವೃತ್ತಿಗಳು ಅಂತ ನಾವು ಹೇಳ್ತೇವೆ, ಮೂಲ ಅಭಿಲಾಷೆಗಳು ಅಂತ ಹೇಳ್ತೇವೆ, ಆಸೆಗಳು ಎಂದು ಕರೀತೇವೆ. ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಮಗುವಿನ ಇರುವಿಕೆಯನ್ನು ಕಂಡುಕೊಂಡಂತೆ ಪ್ರೇರೇಪಣೆ ಆಗುವಂಥದ್ದು. ಹಾಗಾಗಿ ಅವೆಲ್ಲವನ್ನೂ ಕೂಡ ಮಗುವಿಗೆ ಒದಗಿಸ್ಕೊಡಿ ಅನ್ನುವಂಥದ್ದು ಇವರ ಅಭಿಪ್ರಾಯ. ಇನ್ಸ್ಟಿಂಕ್ಟ್ಸ್ ಶುಡ್ ಬಿ ದ ಮೈನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಎಜುಕೇಷನ್. 10ನೇದು, ದ 10th ಒನ್ ಈಸ್, 9ನೇದು ಅರ್ಥ ಆಯ್ತಲ್ಲ, ಶಿಕ್ಷಣದ ಮುಖ್ಯ ಸಾಧನ ಮೂಲ ಪ್ರವೃತ್ತಿಗಳನ್ನು ಈಡೇರಿಸುವುದು. ಮಗುವಿನಲ್ಲಿರುವಂತಹ ಮೂಲ ಪ್ರವೃತ್ತಿಗಳು, ವ್ಯಕ್ತಿಯಲ್ಲಿ ಅಡಕವಾಗಿರುವಂತಹ ಮೂಲ ಪ್ರವೃತ್ತಿಗಳು, ಅವುಗಳನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ನಡಿಬೇಕು. ದ 10th ಒನ್, ಸೆನ್ಸಸ್ ಆರ್ ದ ಗೇಟ್ ವೇ ಆಫ್ ನಾಲೆಡ್ಜ್. ಸೆನ್ಸಸ್, ಸೆನ್ಸ್ ಆರ್ಗನ್ಸ್. ಓಕೆ, ಆರ್ ಯು ನೋ ದಟ್? What are the sense organs? Yes, eyes, nose, eyes, ear, mind, skin. Are they the important sense organs? ಜ್ಞಾನೇಂದ್ರಿಯಗಳು ಜ್ಞಾನದ ಮುಖ್ಯ ಬಾಗಿಲುಗಳು. Senses are the gateways of knowledge. That's why we have to give the more importance to the development of the senses or the all-round development of the senses. ಜ್ಞಾನೇಂದ್ರಿಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜ್ಞಾನ ವಿಕಾಸ ಆಗುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್, ಪ್ರಿನ್ಸಿಪಲ್ಸ್
ಆ್ಯಂಡ್ ಡೆಫಿನೇಷನ್ಸ್ ಆಫ್ ದಿ ನ್ಯಾಚುರಲಿಸಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ನಿಸರ್ಗವಾದದ ಅರ್ಥ, ವ್ಯಾಖ್ಯೆಗಳು ಮತ್ತು ತತ್ವಗಳನ್ನು ನಾವು ತಿಳಿದುಕೊಂಡೆವು.